ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಓಟ್ಸ್ ಚಪಾತಿ ಮಾಡ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ ಓಟ್ಸ್ ಚಪಾತಿ. ಇದರಲ್ಲಿ ಓಟ್ಸ್ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ ಓಟ್ಸ್ ಚಪಾತಿ. ಓಟ್ಸ್ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ, ಆ ರೀತಿ ತುಂಬಾ ಮೃದುವಾಗಿ ಚೆನ್ನಾಗಾಗುತ್ತೆ. ಓಟ್ಸ್ ಚಪಾತಿ ಮಾಡೋದಕ್ಕೆ ನೋಡಿ, ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬಟ್ಲು ಗೋಧಿ ಹಿಟ್ಟು, ಒಂದು ಬಟ್ಲು ಓಟ್ಸ್ ನಡಿ ನಾನು ಈ ರೀತಿ ತೊಗೊಂಡಿದ್ದೀನಿ. ಎಷ್ಟು ಗೋಧಿ ಹಿಟ್ಟು ತೊಗೊಳ್ತೀವೋ ಅಷ್ಟೇ ಓಟ್ಸ್ ಕೂಡ ತೊಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ತಾ ನಾನು ಕಲಿಸ್ಕೊತೀನಿ. ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವಲ್ಲ ಅದೇ ಥರನೇ ಕಲಿಸ್ಕೋಬೇಕು. ಮತ್ತು ರುಚಿಯಲ್ಲೂ ಕೂಡ ಓಟ್ಸ್ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ. ಯಾರು ಓಟ್ಸ್ ತಿನ್ನಲ್ಲ ಅಂತಾರಲ್ಲ ಅವರಿಗೂ ಕೂಡ ಈ ಓಟ್ಸ್ ಚಪಾತಿ ಮಾಡಿಕೊಡಿ, ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅದರಲ್ಲಿ ಓಟ್ಸ್ ಹಾಕಿದ್ದೀವಿ ಅಂತ. ಚೆನ್ನಾಗಾಗತ್ತೆ ನೋಡಿ. ಈ ರೀತಿ ಕಲಿಸ್ಬಿಟ್ಟು ಒಂದು 10 ನಿಮಿಷ, ಅರ್ಧ ಗಂಟೆ ಹೀಗೆ ಎಷ್ಟೊತ್ತು ಬೇಕಾದರೂ ಇಡ್ಬೋದು. ಕಲಿಸ್ಬಿಟ್ಟು ಇಡಬೇಕು ನೋಡಿ. ನಾನೊಂದು ಅರ್ಧ ಗಂಟೆ ಇಟ್ಟಿದ್ದೀನಿ. ಮತ್ತೊಂದು ಸಾರಿ ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಚಪಾತಿ ಮಾಡೋದು. ಮಾಮೂಲಿಯಾಗಿ ಚಪಾತಿ ಹೇಗೆ ಮಾಡ್ತೀವಲ್ಲ ಅದೇ ಥರನೇ. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಡಚಿಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಡಿಸ್ತಾಯಿದ್ದೀನಿ. ನಿಮಗೆ ಈ ರೀತಿ ಬೇಡ, ಮತ್ತು ನಮಗೆ ಎಣ್ಣೆ ಜಾಸ್ತಿ ಆಗುತ್ತೆ ಅಂದರೆ ಇದನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೋಬೋದು. ನೀವು ಈ ರೀತಿ ಚಪಾತಿ ಎಣ್ಣೆ ಹಾಕಿ ಮಡಚಿಬಿಟ್ಟು ಈ ರೀತಿ ಮಾಡ್ದೇ ಹಾಗೆ ಮಾಡಿದ್ರೂ ಕೂಡ ಅದು ಮೃದುವಾಗೇ ಆಗುತ್ತೆ, ಚೆನ್ನಾಗಾಗುತ್ತೆ ನೋಡಿ. ಹಂಚು ನಾನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಈಗ ಇನ್ನೇನು ಮಾಮೂಲಿ ಚಪಾತಿ ಥರನೇ ಬೇಯಿಸ್ಕೊಳ್ಳೋದು. ಬೇಕಾದರೆ ಮತ್ತೆ ಬೇಯಿಸುವಾಗ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೋದು, ಬೇಡ ಅಂದರೆ ಬೇಡ. ನಾನು ಮೇಲೆ ಎಣ್ಣೆ ಹಾಕಿಲ್ಲ, ಮಡಚುವಾಗ ಎಣ್ಣೆ ಹಾಕಿ ಮಡಚಿದ್ನಲ್ಲ, ಹಾಗಾಗಿ ಮೇಲೆ ಮತ್ತೆ ನಾನು ಎಣ್ಣೆ ಹಾಕ್ತಾಯಿಲ್ಲ. ಅಷ್ಟೇ, ಇದು ಸರಿಯಾಗಿ ಬೇಯಿಸ್ಕೊಂಡ್ರೆ ಸೈಡೆಲ್ಲ ಓಟ್ಸ್ ಚಪಾತಿ ರೆಡಿ ಆಗುತ್ತೆ. ಪಲ್ಯ, ಕುರ್ಮ, ಸಾರು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಓಟ್ಸ್ ಚಪಾತಿ. ರುಚಿಯಲ್ಲಿ ಏನು ವ್ಯತ್ಯಾಸ ಬರೋಲ್ಲ, ರುಚಿಯಲ್ಲೂ ಕೂಡ ಗೊತ್ತಾಗಲ್ಲ ಓಟ್ಸ್ ಹಾಕಿದ್ದೀವಿ ಅಂತ. ಚೆನ್ನಾಗಾಗುತ್ತೆ ಇದು. ಟ್ರೈ ಮಾಡಿ ನೋಡಿ. ಓಟ್ಸ್ ಚಪಾತಿ ಈಗ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.